ಬಿಜೆಪಿಯಲ್ಲಿ ಲಿಂಗಾಯತ ನಾಯಕತ್ವದ ಫೈಟ್ ಶುರುವಾಗಿದೆ. ಬಿಎಸ್ವೈ ಬಣಕ್ಕೆ ಪರ್ಯಾಯವಾಗಿ ಮತ್ತೊಂದು ಸಭೆ. ಯತ್ನಾಳ್ ಟೀಮ್ನಿಂದ ಲಿಂಗಾಯತ ಸಭೆ. ಯತ್ನಾಳ್ಗೆ ಕೌಂಟರ್ ನೀಡೋದಕ್ಕೆ ಬಿಎಸ್ವೈ ಬಣ ಈಗಾಗಲೇ ಸಜ್ಜಾಗಿದೆ. ರೇಣುಕಾಚಾರ್ಯ ನೇತೃತ್ವದಲ್ಲಿ ಲಿಂಗಾಯತರ ಸಭೆ ನಡೀತಾ ಇದೆ. ಜಿಲ್ಲಾವಾರು ಮುಖಂಡರ ಸಭೆ ನಡೆಸ್ತಾ ಇದ್ದಾರೆ ಮಾಜಿ ಸಚಿವ ರೇಣುಕಾಚಾರ್ಯ. ತುಮಕೂರು, ಚಿತ್ರದುರ್ಗ, ದಾವಣಗೆರೆಯಲ್ಲಿ ಸಭೆ ಮಾಡಬೇಕು ಅನ್ನುವಂತಹ ಪ್ಲಾನ್. ಇನ್ನು ಬಿಎಸ್ವೈ ಹುಟ್ಟುಹಬ್ಬದ ನೆಪದಲ್ಲಿ ಲಿಂಗಾಯತ ಬೃಹತ್ ಸಭೆಗೂ ಕೂಡ ಚಿಂತನೆ ಆಗಿದೆ. ಮಾರ್ಚ್ 4ಕ್ಕೆ ಲಿಂಗಾಯತ ಬೃಹತ್ ಸಭೆಗೆ ಸಿದ್ಧತೆಗಳು ನಡೀತಾ ಇದೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಬೃಹತ್ ಸಭೆಗೆ ಆಯೋಜನೆ ಮಾಡೋದಿಕ್ಕೆ ಅಂತ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಬಿಎಸ್ವೈ ಲಿಂಗಾಯತರ ನಾಯಕ ಅಂತ ಬಿಂಬಿಸಲು ಪ್ಲಾನ್ ನಡೆದಿದೆ. ದೆಹಲಿ, ಬೆಂಗಳೂರಿನಲ್ಲೂ ಲಿಂಗಾಯತ ಸಭೆ ನಡೆಸಿದ್ದಂತಹ ಯತ್ನಾಳ್ ಟೀಮ್ ಈಗ ಯತ್ನಾಳ್ಗೆ ಕೌಂಟರ್ ಕೊಡೋದಕ್ಕೆ ಒಂದು ಕಡೆ ಬಿಎಸ್ವೈ ಬಣ ಸಜ್ಜಾಗಿದೆ, ಮೀಟಿಂಗ್ಗಳನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಯತ್ನಾಳ್ ಟೀಮ್ನಿಂದ ಲಿಂಗಾಯತ ಸಭೆ. ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯತ ಬಣ ಕಿತ್ತಾಟ. ಲಿಂಗಾಯತ ಸಭೆ ನಿಲ್ಲಿಸುವಂತೆ ವಿಜಯೇಂದ್ರ ಸೂಚನೆ ಕೊಟ್ಟಿದ್ದಾರೆ. ಸಮಾಜದ ಹೆಸರಿನಲ್ಲಿ ಸಭೆ ನಿಲ್ಲಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಲಿಂಗಾಯತ ಸಭೆ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಬಿಎಸ್ವೈ ನನ್ನ ಮೇಲಿನ ಅಭಿಮಾನಕ್ಕೆ ಸಭೆ ನಡೆಸ್ತಾ ಇದ್ದಾರೆ. ಪಕ್ಷದಲ್ಲಿ ಮುಜುಗರ ಸೃಷ್ಟಿಸುವ ಕಾರಣ ಸಭೆ ನಿಲ್ಲಿಸೋದಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ವಿಜಯೇಂದ್ರ. ಲಿಂಗಾಯತ ಸಭೆ ನಿಲ್ಲಿಸಬೇಕು ಅಂತ ವಿಜಯೇಂದ್ರ ಅವರಿಂದ ಸೂಚನೆ ಬಂದಿದೆ. ಸಮಾಜದ ಹೆಸರಿನಲ್ಲಿ ಮಾಡಲಾಗ್ತಾ ಇರುವಂತಹ ಸಭೆ ಅದನ್ನ ನಿಲ್ಲಿಸಬೇಕು. ಬಿಎಸ್ವೈ ಹಾಗೂ ನನ್ನ ಮೇಲಿನ ಅಭಿಮಾನಕ್ಕೆ ಈ ರೀತಿಯ ಸಭೆ ಮಾಡ್ತಾ ಇದ್ದೀನಿ, ಪಕ್ಷದಲ್ಲಿ ಮುಜುಗರ ಸೃಷ್ಟಿಯಾಗಬಹುದು, ಆ ಹಿನ್ನೆಲೆಯಲ್ಲಿ ಸಭೆ ನಿಲ್ಲಿಸಿ ಅಂತ ಸೂಚಿಸಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್. ಇದೀಗ ಮತ್ತೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಬಿಜೆಪಿಯಲ್ಲಿ ಈಗ ಲಿಂಗಾಯತ ನಾಯಕತ್ವದ ಫೈಟ್ ಶುರುವಾಗಿರುವಂತದ್ದು. ಒಂದು ಕಡೆ ರೇಣುಕಾಚಾರ್ಯ ಅಂಡ್ ಟೀಮ್ ಮೀಟಿಂಗ್ ಮಾಡ್ತಾ ಇದೆ, ಅದಕ್ಕೆ ಪರ್ಯಾಯವಾಗಿ ಯತ್ನಾಳ್ ಟೀಮ್ ನಿಂದಲೂ ಕೂಡ ಮೀಟಿಂಗ್ಗಳಾಗ್ತಾ ಇದೆ. ಸೊ ಮತ್ತೊಂದು ಕಡೆಯಿಂದ ಈಗ ರಾಜ್ಯಾಧ್ಯಕ್ಷರ ಸೂಚನೆ ಕೂಡ ಬಂದಿರುವಂತದ್ದು. ಏನಾಗ್ತಾ ಇದೆ ಬಿಜೆಪಿ? ವೀಣಾ, ಬಿಜೆಪಿ ಒಳಗೆ ನಡೀತಿರ್ತಕ್ಕಂಥ ಬಣ ಬಡಿದಾಟ ಜೋರಾಗ್ತಾ ಇದೆ. ಯಾಕೆಂತಂದ್ರೆ ಇಲ್ಲಿ ಜಾತಿ ಕಾರ್ಡನ್ನ ಪ್ಲೇ ಮಾಡತಕ್ಕಂಥ ಪ್ರಯತ್ನ ಬಿಜೆಪಿ ಒಳಗಡೆ ಆಗ್ತಾ ಇರುವಂತದ್ದು. ಬಹಳ ಮುಖ್ಯವಾಗಿ ಯತ್ನಾಳ್ ಟೀಮ್ ಏನಿದೆ ಇದು ಬಿಎಸ್ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮುಂದುವರಿಸಿರುವಂತಹ ಹಿನ್ನೆಲೆಯಲ್ಲಿ ವಿಜೇಂದ್ರರನ್ನ ಲಿಂಗಾಯತರ ನಾಯಕ ಅಂತ ಬಿಂಬಿಸ್ಕೋಬೇಕು ಅಂತಕ್ಕಂಥ ನಿಟ್ಟಲ್ಲಿ ಅವರ ಆಪ್ತರು ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಅಂದ್ರೆ ಬಿಎಸ್ ಯಡಿಯೂರಪ್ಪನವರ ಏನು ಹುಟ್ಟುಹಬ್ಬ ಇದೆ, ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಒಂದು ಬೃಹತ್ ಸಮಾವೇಶ ಮಾಡೋದ್ರ ಮೂಲಕ ಆ ಒಂದು ಸಮಾವೇಶದಲ್ಲಿ ವಿಜೇಂದ್ರರನ್ನ ಒಂದು ರೀತಿ ಫೋಕಸ್ ಮಾಡತಕ್ಕಂಥದ್ದು, ಲಿಂಗಾಯತರ ನಾಯಕ ಅಂತೇಳಿ ಬಿಂಬಿಸ್ತಕ್ಕಂಥ ಒಂದು ಸಂದೇಶ ಕೊಡಬೇಕು ಅಂತಕ್ಕಂಥ ಪ್ಲಾನ್ ಅನ್ನ ಮಾಡಿದ್ರು. ಅದಕ್ಕೆ ಪರ್ಯಾಯವಾಗಿ ಯತ್ನಾಳ್ ಟೀಮು ಲಿಂಗಾಯತ ಪ್ರಮುಖ ನಾಯಕರುಗಳ ಸಭೆ ಮಾಡೋದ್ರ ಮೂಲಕ ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಸಮಾವೇಶ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ರೀತಿಯ ಸಮಾವೇಶದ ಫೈಟ್ ನಡೀತಿರುವ ಮಧ್ಯದಲ್ಲಿ ಇತ್ತೀಚೆಗೆ ಅಂದ್ರೆ 27ಕ್ಕೆ ಯಡಿಯೂರಪ್ಪರ ಬರ್ತ್ಡೇ ಕೂಡ ಆಚರಣೆ ಆಯಿತು. ಒಂದು ರೀತಿ ಶಕ್ತಿ ಪ್ರದರ್ಶನ ರೀತಿಯಲ್ಲಿ ಲಿಂಗಾಯತ ನಾಯಕರುಗಳೆಲ್ಲರೂ ಕೂಡ ಯಡಿಯೂರಪ್ಪ ಜೊತೆಗೆ ನಿಂತು ಒಂದು ಸಂದೇಶ ಕೊಡುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇದರ ಬೆನ್ನಲ್ಲಿ ಈಗ ಹುಟ್ಟುಹಬ್ಬ ಆಚರಣೆ ಆದ ನಂತರದಲ್ಲಿ ಈಗ ಸಮಾವೇಶ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನ ರೇಣುಕಾಚಾರ್ಯ ಮತ್ತು ಅವರ ಜೊತೆ ಇರತಕ್ಕಂಥ ಕೆಲ ಪ್ರಮುಖ ನಾಯಕರು ಚರ್ಚೆಯನ್ನು ಮಾಡಿದ್ರು. ಅದಕ್ಕೆ ಬೇಕಾಗಿರ್ತಕ್ಕಂಥ ಚಿಂತನ ಮಂಥನ ಕೂಡ ನಡೆದಿತ್ತು. ಅಂತಿಮವಾಗಿ ಈ ಒಂದು ಸಮಾವೇಶ ಮಾಡೋದ್ರಿಂದ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ವಿಜೇಂದ್ರ ಎಚ್ಚೆತ್ತುಕೊಂಡಿದ್ದಾರೆ. ಈ ಸಮಾವೇಶವನ್ನ ನಿಲ್ಲಿಸಿ, ಈ ಸಂಬಂಧಪಟ್ಟ ಹಾಗೆ ನಡೀತಾ ಇರತಕ್ಕಂಥ ಸಭೆಗಳನ್ನು ನಿಲ್ಲಿಸಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲಾ ನಾಯಕರಿಗೂ ಕೂಡ ಸ್ಪಷ್ಟವಾದ ಸಂದೇಶ ಕೊಟ್ಟಿರ್ತಕ್ಕಂಥ ವಿಜೇಂದ್ರ ಇದರಿಂದ ಪಕ್ಷದ ಒಳಗಡೆ ಇನ್ನೊಂದಿಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ವಿನಾಕಾರಣ ಗೊಂದಲಕ್ಕೆ ಅವಕಾಶ ಆಗೋದು ಬೇಡ, ಇದನ್ನು ಸ್ಟಾಪ್ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಡಿಬೇಕಾಗಿದ್ದಂತ ವಿಜೇಂದ್ರನ ಫೋಕಸ್ ಮಾಡಬೇಕು ಅಂತಕ್ಕಂಥ ಸಂದೇಶ ಹೊತ್ತು ಏನು ಸಮಾವೇಶ ಮಾಡ್ಲಿಕ್ಕೆ ಹೊರಟಿದ್ರು, ಆ ಸಮಾವೇಶಕ್ಕೆ ಪೂರ್ವಭಾವಿ ನಡೀತಿರ್ತಕ್ಕಂಥ ಏನು ಸಭೆಗಳನ್ನ ಸ್ಟಾಪ್ ಮಾಡಲಿಕ್ಕೆ ವಿಜೇಂದ್ರ ಸೂಚನೆ ಕೊಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ಮುಂದೇನು ಅಂತಕ್ಕಂಥ ಸಹಜವಾದಂತಹ ಕುತೂಹಲ ಇನ್ನೂ ಕೂಡ ಹೆಚ್ಚಾಗಿದೆ. ಬೇಡ. ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.